1939 ಜೂನ್ 22ರಂದು ಸುಭಾಷ್ ಚಂದ್ರ ಬೋಸ್ ಅವರು ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ ಅನ್ನು ಸ್ಥಾಪಿಸಿದರು. ಸುಭಾಷ್ ಚಂದ್ರ ಬೋಸ್ ಅವರು ಕಾಂಗ್ರೆಸ್ ಪಕ್ಷದಿಂದ ಬೇರ್ಪಟ್ಟ ನಂತರ ಈ ಬ್ಲಾಕ್ ಅನ್ನು ಸ್ಥಾಪಿಸಿದ್ದರು. 1938ರಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷದ ಇತರ ಹಿರಿಯ ನಾಯಕರೊಂದಿಗೆ ಭಿನ್ನಾಭಿಪ್ರಾಯ ಹೊಂದಿದ್ದರು ಎಂದು ಹೇಳಲಾಗುತ್ತದೆ. ಆ ಅವಧಿಯಲ್ಲಿ ಬೋಸ್ ಮೊದಲ ಬಾರಿಗೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದರು. ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಹೆಚ್ಚು ಆಕ್ರಮಣಕಾರಿ ಮತ್ತು ನಿರ್ಣಾಯಕ ಕ್ರಮಗಳನ್ನು ತೆಗೆದುಕೊಳ್ಳಬೇಕೆಂದು ಬೋಸ್ ಬಯಸಿದ್ದರು. ಆದರೆ ಗಾಂಧಿಯವರು ಅಹಿಂಸಾತ್ಮಕ ಚಳುವಳಿಗಳಿಗೆ ಒತ್ತು ನೀಡಿದರು. ಇಂತಹ ಕೆಲವು ಭಿನ್ನಾಭಿಪ್ರಾಯಗಳಿಂದಾಗಿ ಬೋಸ್ ಅವರು ಕಾಂಗ್ರೆಸ್ ಪಕ್ಷದಿಂದ ಬೇರ್ಪಟ್ಟು ಫಾರ್ವರ್ಡ್ ಬ್ಲಾಕ್ ಅನ್ನು ಸ್ಥಾಪಿಸಿದರು. ಫಾರ್ವರ್ಡ್ ಬ್ಲಾಕ್ ಎಲ್ಲ ವರ್ಗಗಳು ಮತ್ತು ಸಮುದಾಯಗಳನ್ನು ಒಂದುಗೂಡಿಸಲು ಪ್ರಯತ್ನಿಸಿತು. ಭಾರತೀಯ ಸಮಾಜದ ಪ್ರತಿಯೊಂದು ವರ್ಗವನ್ನು ಪ್ರತಿನಿಧಿಸುವುದು ಮತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರ ಭಾಗವಹಿಸುವಿಕೆಯನ್ನು ಖಚಿತಪಡಿಸುವುದು ಇದರ ಉದ್ದೇಶವಾಗಿತ್ತು. ಫಾರ್ವರ್ಡ್ ಬ್ಲಾಕ್ ಸ್ಥಾಪನೆಯ ನಂತರ ಸುಭಾಷ್ ಚಂದ್ರ ಬೋಸ್ ದೊಡ್ಡ ಪ್ರಮಾಣದ ಚಳುವಳಿಯನ್ನು ನಡೆಸಲು ಮತ್ತು ಭಾರತೀಯ ಸಮಾಜವನ್ನು ಸಂಘಟಿಸಲು ಪ್ರಯತ್ನಿಸಿದರು. ಅವರು ತಮ್ಮ ಸಂಘಟನೆಯ ಮೂಲಕ ವಿವಿಧ ರ್ಯಾಲಿಗಳು, ಸಭೆಗಳು ಮತ್ತು ಚಳುವಳಿಗಳನ್ನು ಆಯೋಜಿಸಿದ್ದರು. 2016ರ ಜೂನ್ 22ರಂದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಏಕಕಾಲದಲ್ಲಿ 20 ಉಪಗ್ರಹಗಳನ್ನು ಯಶಸ್ವಿಯಾಗಿ ಉಡಾವಣೆ ಮಾಡುವ ಮೂಲಕ ಐತಿಹಾಸಿಕ ಸಾಧನೆಯನ್ನು ಮಾಡಿತು. ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಬಳಸಿ ಇಸ್ರೋ ಈ ಉಪಗ್ರಹಗಳನ್ನು ಉಡಾವಣೆ ಮಾಡಿತ್ತು. ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂದರೆ PSLV C-34 ಅತ್ಯಂತ ವಿಶ್ವಾಸಾರ್ಹ ಉಡಾವಣಾ ವಾಹನವಾಗಿದೆ ಎಂದು ಹೇಳಲಾಗುತ್ತದೆ. ಇದನ್ನು ಈ ಹಿಂದೆಯೂ ಹಲವು ಪ್ರಮುಖ ಕಾರ್ಯಾಚರಣೆಗಳಲ್ಲಿ ಬಳಸಲಾಗಿತ್ತು. ಈ ಮಿಷನ್ನ ಮುಖ್ಯ ಉಪಗ್ರಹ ಕಾರ್ಟೋಸ್ಯಾಟ್ 2 ಇದು ಭೂವೀಕ್ಷಣಾ ಉಪಗ್ರಹವಾಗಿದೆ. ಇದು ಸರಿಸುಮಾರು 727 kg ತೂಕವಿತ್ತು ಮತ್ತು ಭಾರತದ ಗಡಿಗಳನ್ನು ಮೇಲ್ವಿಚಾರಣೆ ಮಾಡಲು ಹಾಗೂ ಮ್ಯಾಪಿಂಗ್ ಮಾಡಲು ಇದನ್ನು ವಿನ್ಯಾಸಗೊಳಿಸಲಾಗಿತ್ತು. ಉಳಿದ 19 ಉಪಗ್ರಹಗಳಲ್ಲಿ 17 ಉಪಗ್ರಹಗಳನ್ನು ವಿದೇಶಿ ಗ್ರಾಹಕರಿಗಾಗಿ ಉಡಾವಣೆ ಮಾಡಲಾಗಿತ್ತು. ಈ PSLV ಮಿಷನ್ನ ಅತ್ಯಂತ ವಿಶೇಷ ಅಂಶವೆಂದರೆ ಅದು ಒಂದೇ ರಾಕೆಟ್ ಬಳಸಿ ಅನೇಕ ಉಪಗ್ರಹಗಳನ್ನು ಉಡಾವಣೆ ಮಾಡಿತ್ತು. ಒಂದೇ ಲಾಂಚರ್ನಲ್ಲಿ ಅನೇಕ ಉಪಗ್ರಹಗಳನ್ನು ಉಡಾವಣೆ ಮಾಡುವುದರಿಂದ ಸಮಯ ಮತ್ತು ಹಣ ಎರಡನ್ನೂ ಉಳಿಸಲಾಗಿತ್ತು. ಇಸ್ರೋದ ಈ ಸಾಧನೆಯನ್ನು ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದ ಇತಿಹಾಸದಲ್ಲಿ ಪ್ರಮುಖ ಮೈಲಿಗಲ್ಲು ಎಂದು ಪರಿಗಣಿಸಲಾಗಿದೆ. 2007ರ ಜೂನ್ 22ರಂದು ಭಾರತೀಯ ಮೂಲದ ಸುನೀತಾ ವಿಲಿಯಮ್ಸ್ ತನ್ನ ಮೊದಲ ಬಾಹ್ಯಾಕಾಶ ಪ್ರವಾಸವನ್ನು ಪೂರ್ಣಗೊಳಿಸಿ ಭೂಮಿಗೆ ಮರಳಿದರು. ಅವರು ಬಾಹ್ಯಾಕಾಶದಲ್ಲಿ ಹೆಚ್ಚು ಸಮಯ ಕಳೆದ ಮಹಿಳೆ ಎನಿಸಿಕೊಂಡಿದ್ದಾರೆ. ಅವರು ಇಲ್ಲಿಯವರೆಗೆ 322 ದಿನಗಳನ್ನು ಬಾಹ್ಯಾಕಾಶದಲ್ಲಿ ಕಳೆದಿದ್ದಾರೆ. ಇದು ಸ್ವತಃ ದಾಖಲೆಯಾಗಿದೆ. ಸುನೀತಾ ವಿಲಿಯಮ್ಸ್ 1965ರ ಸೆಪ್ಟೆಂಬರ್ 19ರಂದು ಅಮೆರಿಕದಲ್ಲಿ ಜನಿಸಿದರು. ಸುನೀತಾ ವಿಲಿಯಮ್ಸ್ ಬಾಹ್ಯಾಕಾಶದಲ್ಲಿ ಇಂತಹ ದೊಡ್ಡ ದಾಖಲೆ ಮಾಡಿದ್ದು ಭಾರತಕ್ಕೆ ಹೆಮ್ಮೆಯ ಕ್ಷಣವಾಗಿತ್ತು. ಸುನೀತಾ ವಿಲಿಯಮ್ಸ್ ಅವರು 2006ರ ಡಿಸೆಂಬರ್ 9ರಂದು ಬಾಹ್ಯಾಕಾಶ ನೌಕೆ ಡಿಸ್ಕವರಿ ಮೂಲಕ ಮೊದಲ ಬಾಹ್ಯಾಕಾಶ ಹಾರಾಟವನ್ನು ಮಾಡಿದರು. ನಂತರ 2007ರ ಜೂನ್ 22ರಂದು ಸೋಯುಜ್ TMA-10 ಬಾಹ್ಯಾಕಾಶ ನೌಕೆಯ ಮೂಲಕ ಭೂಮಿಗೆ ಮರಳಿದರು. ಈ ಅವಧಿಯಲ್ಲಿ ಸುನೀತಾ 4 ಬಾರಿ ಬಾಹ್ಯಾಕಾಶ ನಡಿಗೆಯನ್ನು ಮಾಡಿದ್ದರು. ಅವರು ಅತಿ ದೀರ್ಘ ಬಾಹ್ಯಾಕಾಶ ನಡಿಗೆಯ ದಾಖಲೆಯನ್ನು ಹೊಂದಿದ್ದಾರೆ. ಅವರು ಇಲ್ಲಿಯವರೆಗೆ 50 ಗಂಟೆಗಳಿಗೂ ಹೆಚ್ಚು ಕಾಲ ಬಾಹ್ಯಾಕಾಶದಲ್ಲಿ ನಡೆದಿದ್ದಾರೆ. ಇದಾದ ಬಳಿಕ 2012ರಲ್ಲೂ ಅವರು ಬಾಹ್ಯಾಕಾಶ ಯಾತ್ರೆ ಕೈಗೊಂಡಿದ್ದರು. ಸುನೀತಾ ವಿಲಿಯಮ್ಸ್ ಇತ್ತೀಚೆಗೆ ಹೊಸ ಇತಿಹಾಸ ಸೃಷ್ಟಿಸಿದ್ದಾರೆ. ಬಾಹ್ಯಾಕಾಶ ನೌಕೆಯ ಪರೀಕ್ಷಾರ್ಥ ಹಾರಾಟ ನಡೆಸಿದ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. 58 ವರ್ಷದ ಸುನೀತಾ ನಾಸಾ ಗಗನಯಾತ್ರಿ ಬುಚ್ ವಿಲ್ಮೋರ್ ಜೊತೆಗೆ ಬೋಯಿಂಗ್ನ ಸ್ಟಾರ್ಲೈನರ್ ಬಾಹ್ಯಾಕಾಶ ನೌಕೆಯಲ್ಲಿ 2024ರ ಜೂನ್ 5ರಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ತೆರಳಿದರು. ಇದು ಸುನೀತಾ ಅವರ 3ನೇ ಬಾಹ್ಯಾಕಾಶ ಪ್ರಯಾಣ. 1633ರ ಜೂನ್ 22ರಂದು ಇಟಲಿಯ ಮಹಾನ್ ಖಗೋಳಶಾಸ್ತ್ರಜ್ಞ ಮತ್ತು ಗಣಿತಶಾಸ್ತ್ರಜ್ಞ ಗೆಲಿಲಿಯೋ ಗೆಲಿಲಿಯನ್ನು ಔಪಚಾರಿಕವಾಗಿ ಗೃಹ ಬಂಧನದಲ್ಲಿ ಇರಿಸಲಾಯಿತು. ಭೂಮಿಯು ಸೂರ್ಯನ ಸುತ್ತ ಸುತ್ತುತ್ತದೆ ಎಂದು ಗೆಲಿಲಿಯೋ ಗೆಲಿಲಿ ತನ್ನ ಪ್ರಯೋಗಗಳ ಮೂಲಕ ಜಗತ್ತಿಗೆ ತಿಳಿಸಿದರು. ಆದರೆ ಆ ಸಮಯದಲ್ಲಿ ಚರ್ಚ್ ಮತ್ತು ಧರ್ಮಗ್ರಂಥಗಳ ಪ್ರಕಾರ ಸೂರ್ಯನು ಭೂಮಿಯ ಸುತ್ತ ಸುತ್ತುತ್ತಾನೆ ಎಂಬ ಪರಿಕಲ್ಪನೆಯು ಪ್ರಪಂಚದಾದ್ಯಂತ ಪ್ರಚಲಿತವಾಗಿತ್ತು. ಆದ್ದರಿಂದ ಗೆಲಿಲಿಯೋನ
ಪ್ರಯೋಗವನ್ನು ಚರ್ಚ್ನ ಧಾರ್ಮಿಕ ಪುಸ್ತಕಗಳಿಗೆ ಅವಮಾನವೆಂದು ಪರಿಗಣಿಸಲಾಯಿತು. ಚರ್ಚ್ ಗೆಲಿಲಿಯೋನನ್ನು ಧರ್ಮದ್ರೋಹಿ ಎಂದು ಆರೋಪಿಸಲು ಇದು ಕಾರಣವಾಗಿದೆ ಮತ್ತು ರೋಮನ್ ಕ್ಯಾಥೋಲಿಕ್ ಚರ್ಚ್ನಲ್ಲಿ ಧರ್ಮದ್ರೋಹಿ ಎಂದು ಆತನನ್ನು ವಿಚಾರಣೆಗೆ ಒಳಪಡಿಸಲಾಯಿತು. ನಂತರ 1633 ಏಪ್ರಿಲ್ 12ರಂದು ವಿಚಾರಣೆ ಪ್ರಾರಂಭವಾಯಿತು ಮತ್ತು 1633 ಜೂನ್ 22ರಂದು ಚರ್ಚ್ ತನ್ನ ತೀರ್ಪನ್ನು ನೀಡಿತು. ಗೆಲಿಲಿಯೋಗೆ ಗೃಹ ಬಂಧನದಲ್ಲಿ ವಾಸಿಸುವ ಶಿಕ್ಷೆ ವಿಧಿಸಲಾಯಿತು. ಇದಲ್ಲದೆ ಅವರ ಪುಸ್ತಕವನ್ನು ಸಹ ನಿಷೇಧಿಸಲಾಯಿತು. ದೇವರಿಂದ ಕ್ಷಮೆಯನ್ನು ಪಡೆಯಲು 3 ವರ್ಷಗಳ ಕಾಲ ಪ್ರತಿ ವಾರ 7 ಭಕ್ತಿ ರಚನೆಗಳನ್ನು ಪಠಿಸುವಂತೆ ಕೇಳಲಾಯಿತು ಎಂದು ಹೇಳಲಾಗುತ್ತದೆ. ಆದರೆ 1642 ಜನವರಿ 8ರಂದು ಗೆಲಿಲಿಯೋ ಬಂಧನದಲ್ಲೇ ನಿಧನರಾದರು. ಆದಾಗ್ಯೂ ನಂತರ 1992 ಅಕ್ಟೋಬರ್ 31ರಂದು ಚರ್ಚ್ ತನ್ನ ತಪ್ಪನ್ನು ಸಾರ್ವಜನಿಕವಾಗಿ ಒಪ್ಪಿಕೊಂಡಿತು. ಗೆಲಿಲಿಯೋನ ಸಿದ್ಧಾಂತವು ಸರಿಯಾಗಿದೆ ಮತ್ತು ಚರ್ಚ್ ಗೆಲಿಲಿಯೋನನ್ನು ತಪ್ಪಾಗಿ ಅರ್ಥ ಮಾಡಿದೆ ಎಂದು ಹೇಳಲಾಯಿತು. 1941 ಜೂನ್ 22ರಂದು ಹಿಟ್ಲರ್ ಸೋವಿಯತ್ ಒಕ್ಕೂಟದ ಮೇಲೆ ದಾಳಿ ಮಾಡಲು ಆಪರೇಷನ್ ಬಾರ್ಬರೋಸಾವನ್ನು ಪ್ರಾರಂಭಿಸಿದನು. ಇದು ಎರಡನೆಯ ಮಹಾಯುದ್ಧದ ಅತಿ ದೊಡ್ಡ ಮತ್ತು ಪ್ರಮುಖ ಮಿಲಿಟರಿ ಕಾರ್ಯಾಚರಣೆಗಳಲ್ಲಿ ಒಂದಾಗಿದೆ. ಹಿಟ್ಲರ್ ಸೋವಿಯತ್ ಒಕ್ಕೂಟವನ್ನು ತನ್ನ ನೈಸರ್ಗಿಕ ಶತ್ರು ಎಂದು ಪರಿಗಣಿಸಿದ್ದನೆಂದು ಹೇಳಲಾಗುತ್ತದೆ. ಸೋವಿಯತ್ ಒಕ್ಕೂಟದ ಪಡೆಗಳನ್ನು ನಾಶಪಡಿಸುವುದು ಮತ್ತು ಅದರ ಬೃಹತ್ ಆರ್ಥಿಕ ಸಂಪನ್ಮೂಲಗಳನ್ನು ವಶಪಡಿಸಿಕೊಳ್ಳುವುದು ಇದರ ಗುರಿಯಾಗಿತ್ತು. ಇದರೊಂದಿಗೆ ಸೋವಿಯತ್ ಒಕ್ಕೂಟದ ಅಪಾರ ಜನಸಂಖ್ಯೆಯನ್ನು ಸಹ ಗುಲಾಮರನ್ನಾಗಿ ಮಾಡಬೇಕಾಗಿತ್ತು. ಸೋವಿಯತ್ ಒಕ್ಕೂಟದ ಉತ್ತರದಲ್ಲಿ ಲೆನಿನ್ಗ್ರಾಡ್, ಮಧ್ಯದಲ್ಲಿ ಮಾಸ್ಕೋ ಮತ್ತು ದಕ್ಷಿಣದಲ್ಲಿ ಯುಕ್ರೇನ್ ಮೇಲೆ ಜರ್ಮನ್ ಸೈನ್ಯವು ದಾಳಿ ಮಾಡಿತ್ತು ಎಂದು ಅನೇಕ ವರದಿಗಳು ಹೇಳುತ್ತವೆ. ಈ ಕಾರ್ಯಾಚರಣೆಯಲ್ಲಿ ಜರ್ಮನಿಯು ಸರಿಸುಮಾರು 3 ಮಿಲಿಯನ್ ಸೈನಿಕರು, 6 ಲಕ್ಷ ವಾಹನಗಳು ಮತ್ತು 2700 ವಿಮಾನಗಳನ್ನು ಬಳಸಿತ್ತು. ಇದು ಇತಿಹಾಸದಲ್ಲಿ ಅತಿ ದೊಡ್ಡ ಆಕ್ರಮಣವಾಗಿತ್ತು. ಗಮನಿಸಬೇಕಾದ ವಿಷಯವೆಂದರೆ 1939ರಲ್ಲಿ ಸೋವಿಯತ್ ಒಕ್ಕೂಟ ಮತ್ತು ಜರ್ಮನಿ ಪರಸ್ಪರ ಆಕ್ರಮಣ ಮಾಡದಂತೆ ಒಪ್ಪಂದಕ್ಕೆ ಸಹಿ ಹಾಕಿದ್ದವು. ಇದನ್ನು ಮುರಿದ ಹಿಟ್ಲರ್ ಸೋವಿಯತ್ ಒಕ್ಕೂಟದ ಮೇಲೆ ದಾಳಿ ಮಾಡಿದ್ದ. ಹಿಟ್ಲರ್ ಹಠಾತ್ ದಾಳಿಯ ಮೂಲಕ ಸೋವಿಯತ್ ಒಕ್ಕೂಟವನ್ನು ಸುಲಭವಾಗಿ ವಶಪಡಿಸಿಕೊಂಡ ಮತ್ತು ಸುದೀರ್ಘ ಹೋರಾಟದ ನಂತರ ಈ ಯುದ್ಧವು 1945 ಏಪ್ರಿಲ್ನಲ್ಲಿ ಹಿಟ್ಲರನ ಮರಣದ ನಂತರ ಕೊನೆಗೊಂಡಿತು. ಇದರೊಂದಿಗೆ 1945 ಸೆಪ್ಟೆಂಬರ್ನಲ್ಲಿ ಎರಡನೆಯ ಮಹಾಯುದ್ಧವು ಸಂಪೂರ್ಣವಾಗಿ ಕೊನೆಗೊಂಡಿತು.